ಇವತ್ತು ಯಾವ ಪೊಲೀಸ್ನವರು ಈಶ್ವರಪ್ಪನಿಗೆ ಗಾರ್ಡ್ ಆಫ್ ಆನರ್ ಕೊಡ್ತಾರೋ ಓ ಕ್ಯಾ ಸಾಬ್ ಆಕ್ಚುಲಿ ಅದೇ ಪೊಲೀಸ್ನವರು ಇವನ್ ಬಟ್ಟೆ ಚಡ್ಡಿ ಬಿಸಿದಾರೆ ಅಂತ ಹೇಳಿದ್ರೆ ಓ ಹೋಯ್ ಕ್ಯಾ ಸಾಬ್ ಇವನ್ ಉಪಮುಖ್ಯಮಂತ್ರಿ ಅಂತ ಇನ್ನೂ ಇರ್ತೀನಿ ಅಂತ ಹೇಳಿದ್ರೆ ಓ ಹಂಗ ಮುಂದೆ ಹೇಳ್ರಿ. ಗವರ್ನರ್ ಇವ್ರನ್ನ ಡಿಸ್ಮಿಸ್ ಮಾಡ್ಬೇಕು. ಏನ್ ಮಾಡ್ಬೇಕ್ರಿ? ಗವರ್ನರ್ ಇವ್ರನ್ನ ಡಿಸ್ಮಿಸ್ ಮಾಡ್ಬೇಕು. ಯಾಕ್ರಿ? ಯಾಕಂದ್ರೆ ಒಬ್ಬ ಪೊಲೀಸ್ನವರು 9 ಕಡೆ ರೈಡ್ ಮಾಡಿದ್ದಾರೆ. ಕರೆಕ್ಟ್. ಅಂದಾಗೆ ರೇಡ್ ಮಾಡಿದಾಗ ಏನೇನು ಸಿಕ್ತ್ರಿ? 40 ಕಿಲೋ ಬೆಳ್ಳಿ, 2 ಕಿಲೋ ಬಂಗಾರ, ಕ್ಯಾಶು. ಅದು ಒರಿಜಿನಲ್ ಎಷ್ಟು ಡೂಪ್ಲಿಕೇಟ್ ಎಷ್ಟು ಇನ್ನೂ ಗೊತ್ತಿಲ್ಲ. ಅದು ಓಕೆ. ಇದರಿಂದ ನಮಗ ಏನಾಕತ್ರಿ? ನನಗೆ ಪೊಲೀಸ್ನವ್ರು ರೈಡ್ ಮಾಡಿದ್ರೆ ಇನ್ನೂ ಅನುಮಾನ ಬರುತ್ತೆ. ಹೋಗಲ್ ಬಿಡ್ರಿ, ಮುಂದೆ ಏನಾಗ್ಬೇಕು? ಇದು ನೇರವಾಗಿ CBIಗೆ ಹೋಗ್ಬೇಕು. ಇದು ಆಮೇಲೆ CBI ದವ್ರ ಕೈಯಲ್ಲಿ ತಗೊಂಡು ಈಶ್ವರಪ್ಪನ ಮೇಲೆ FIR ಹಾಕಿದ್ದಲ್ದೆ ಬಂಧಿಸ್ಬೇಕು. ಅವ್ರ ಆಂಟಿಸಿಪೇಟರಿ ಬೇಲ್ ಇವ್ರದ್ದು ವಾಡಿಕೆ ಅದು ನಿಜ ಬಿಡ್ರಿ. ಅವ್ರಿಗೆ ಅಭ್ಯಾಸ ಹ್ಯಾಬಿಚುವಲ್ ಅಫೆಂಡರ್ಸ್ಗಳು ಮಾತಾಡಿದ್ರೆ ಏನಿದೆ ಅಂತ ಹೇಳಿದ್ರೆ ಆಂಟಿಸಿಪೇಟರಿ ಬೇಲ್ ಹೋಗ್ತಾರೆ. ಕರೆಕ್ಟ್. ಕೆಲವರು ಜೈಲಲ್ಲಿ ಇದ್ದಾರೆ, ಕೆಲವರು ಬೇಲಲ್ಲಿ ಇದ್ದಾರೆ. ಓಕೆ, ಫೈನಲ್ ಆಗಿ ಏನಾಗ್ಬೇಕ್ರಿ? ಒರಿಜಿನಲ್ ಇನ್ನು ಎಷ್ಟು ಅಡಗಿದೆ, ಒರಿಜಿನಲ್ ಸಿಕ್ಕಿದ್ದೆಷ್ಟು ಇದು ರಾಜ್ಯದ ಜನತೆ ಗೊತ್ತಾಗುತ್ತೆ. ಹಂಗ ಹೋಗಲ್ ಬಿಡ್ರಪ್ಪ. ಅಂದಾಗೆ ಏನ್ರಿ ಈ ಸರ್ಕಾರದ ಗತಿ ಏನಾಕೈತಿ? ಉಣಬೇಕು ಸುಡಬೇಕು ಅನ್ನಕ್ಕಂತ ತೀರ್ಮಾನ ಆಗ್ಬೇಕಷ್ಟೇ. ಅದ್ರ ಬಗ್ಗೆ ವಿವಾದ ನಡೀತಾ ಇದೆ. ಸರಿ, ಅದಕ್ಕೆ ಯಾರ್ಯಾರು ಏನಂತಾರೆ? ಯಡಿಯೂರಪ್ಪ ಹೇಳ್ತಾರೆ ನಮಗೆ ಉಣಬೇಕು ಅಂತ. ಓಕೆ. ಅನಂತಕುಮಾರ್ ಹೇಳ್ತಾರೆ ಸುಡಬೇಕು ಅಂತ. ಸೊ ಹಿಂದೆ ನೀವು ನೋಡಿದ್ರಲ್ಲ, ಸ್ಕೂಲ್ ಮಕ್ಕಳಿಗೆ ಹಾಲು ಕೊಡಬೇಕು, ಮೊಟ್ಟೆ ಕೊಡಬೇಕು ಅಂತ. ಆ ಒಂದು ವಿವಾದ ನಡೆದಂಗೆ ಈ ಸರ್ಕಾರ ಸತ್ತು ಬಿಟ್ಟಿದೆ. ಸುಡಬೇಕು ಉಣಬೇಕು, ಸುಡಬೇಕು ಉಣಬೇಕು. ಅದು ಹೀಗೆ 3 ತಿಂಗಳು ಪಾಪ ಅವರು ಗಂಟು ಕಟ್ಕೊಂಡು ಹೋದ್ರು. ಇವನು ಸದಾನಂದ ಗೌಡರು ಎತ್ಕೊಂಡು ಹೋದ್ರು. ಮತ್ತೆ ಜಗದೀಶ್ ಶೆಟ್ಟರು ಉಳಿದಿದ್ದನ್ನು ಭಾಷತಾ ಕೂತವ್ರೆ. ಇವರೆಲ್ಲ ಆಯ್ತು ಬಿಡ್ರಪ್ಪ. ಅಂದಾಗೆ ಎಡ್ಡಿಜಿ ಕತೆ ಏನ್ರಿ? ಅವ್ರ ಅಂಗಡಿ ಶುರು ಮಾಡಿದ್ದಾರೆ. ಏನ್ ಸಾಮಾನು ಇಡ್ತಾರೆ ಅಂಗಡಿಯಲ್ಲಿ ಅಂತ ಯಾರಿಗ್ ಗೊತ್ತು? ಮಾಲ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತ ನಿಮ್ದು? ನಮ್ದು ಒಂದು ಅಂಗಡಿ ಇದೆ, ಹಳೆ ಅಂಗಡಿ. ನಮ್ಮ ಅಂಗಡಿ ಒಳ್ಳೇದು ಅಂತೀವಿ. ಇನ್ನು ಅವ್ರೊಂದು ಹೊಸ ಅಂಗಡಿ ತೆಗೆದಿದ್ದಾರೆ ಅಂತ ಹೇಳ್ತಾರೆ. ಕರೆಕ್ಟ್ ಬಿಡ್ರಿ. ಆಯ್ತು, ಅಂಗಡಿಗಳು ಜಾಸ್ತಿ ಆದಷ್ಟು ಪ್ರಜಾಪ್ರಭುತ್ವ ಒಳ್ಳೇದ್ ಕೆಡದೇನಲ್ಲ. ಸೊ ಅದಕ್ಕೆ ನಮ್ದೇನು, ನಮ್ಮ ಅಂಗಡಿಯಲ್ಲಿ ಇರೋ ಮಾಲ್ ನಮ್ದು ಒಳ್ಳೇದಪ್ಪ, ಒರಿಜಿನಲ್. ಅದು ಕರೆಕ್ಟ್ ಬಿಡ್ರಿ. ನಮ್ದು ಅಷ್ಟೇ ಹೇಳ್ತೀವಿ, ಅವ್ರ ಮಾಲ್ ಕೆಡದು ಅಂತ ನಾವ್ ಹೇಳಕ್ ಹೋಗೋದಿಲ್ಲ. ಸರಿ, ಮುಂದೆ ಅವ್ರಿಗೆ ಏನ್ ಹೇಳ್ತೀರಿ? ಇನ್ನು ಅವ್ರಿಗೆ ಒಳ್ಳೇದಾಗ್ಲಿ ಶುಭ ಆಗ್ಲಿ ಅಂತ ಇಷ್ಟೇ ಹೇಳ್ತೀವಿ. ಅವ್ರನ್ನ ನಾವು ರಾಮ್ಲಿಗೂ ಶುಭ ಆಗ್ಲಿ ಅಂತ ಹೇಳಿದೇವೆ, ಯಡಿಯೂರಪ್ಪನವರಿಗೂ ಶುಭ ಆಗ್ಲಿ ಅಂತ ಹೇಳಿದೇವೆ. ಓಕೆರಪ್ಪ, ಇದೆಲ್ಲ ಫೈನಲ್ ಆಗಿ ಡೀಟೇಲ್ ಆಗಿ ಏನೇನು ಹೇಳ್ತೀರಿ ಹೇಳ್ಬಿಡ್ರಿ. ಅಲ್ಟಿಮೇಟ್ಲಿ ತೀರ್ಮಾನ ಕೊಡ್ತಕ್ಕಂಥ ಜನತೆ. ಜನ ಯಾರಿಗೆ ಆಶೀರ್ವಾದ ಮಾಡ್ತಾರೆ ಅವ್ರು ಲೀಡರ್ ಆಗ್ತಾರೆ ಹೊರತು ನಾವೆಲ್ಲ ಭಿಕ್ಷಕರು, ಭಿಕ್ಷೆ ಬೇಡವರು. ಮತ್ತದ ದಾನ, ಯಾರಿಗೆ ದಾನ ಜಾಸ್ತಿ ಸಿಗುತ್ತೋ ಅವ್ರು ಲೀಡರ್ ಆಗ್ತಾರೆ. ಓಕೆ, ಅದು ಕರೆಕ್ಟು. ಇವಾಗ ನಮ್ಮ ಟೈಮ್ ಆಯ್ತು, ಬರ್ತೇವಿ. ಬೈ ಬೈ.